ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಮಾಡ್ತಿದ್ದೆ, ಹಾಗೆ ವಿಡಿಯೋ ಮಾಡಿಕೊಂಡೆ. ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಕುಕ್ಕರ್ಗೆ ಆಲೂಗಡ್ಡೆ ಹಾಕಿ ಬೇಯೋಕೆ ಇಟ್ಟಿದ್ದೀನಿ. ಅದು ಒಂದು 4 ವಿಸಿಲ್ ಆರ್ 5 ವಿಸಿಲ್ ಬಂದರೆ ಸಾಕು, ಬೆಂದಿರುತ್ತೆ. ಹಾಗಾಗಿ ಅದನ್ನು ಬೇಯಿಸೋಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದು ಬೇಯ್ತಾ ಇದೆ. ಅಷ್ಟರಲ್ಲಿ ಪಲ್ಯ ಮಾಡೋಕ್ಕೆ ಏನೇನು ಬೇಕು ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 4 ವಿಸಿಲ್ ಆದಮೇಲೆ ಕುದಿಸಿ ನೋಡೋಣ. ಈಗ ಇದು ನೋಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಒಂದು 5 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಒಂದು ಮ್ಯಾಗಿ ಮಸಾಲ ಎಕ್ಸ್ಟ್ರಾ ಅಂದರೆ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ. ಭಾಳ ಚೆನ್ನಾಗಾಗುತ್ತೆ, ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ಈಗ ಹೇಗೆ ಮಾಡೋದು ಅಂದರೆ, ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾರ್ಮಲ್ ಒಗ್ಗರಣೆಗೆ ಏನೇನು ಹಾಕಬೇಕು ಹಾಕೋತಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕೋಬೇಕು ಆಲೂಗಡ್ಡೆ ಪಲ್ಯಕ್ಕೆ. ಮಧ್ಯೆ ಮಧ್ಯೆ ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ, ಹಾಗಾಗಿ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೋತೀನಿ. ಇದೆಲ್ಲ ಚೆನ್ನಾಗಿ ಸಿಡಿದ ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಿ ಅದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿ, ಅದು ಸ್ವಲ್ಪ ಕೆಂಪಾದಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋತಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಈಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಮಕ್ಕಳೆಲ್ಲ ತಿಂತಾರಲ್ಲ, ಮಕ್ಕಳು ಬಾಕ್ಸಿಗಾಗಿ ಮಾಡ್ತಿದ್ದೆ, ಹಾಗಾಗಿ ಸ್ವಲ್ಪ ಕಡಿಮೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಹಾಕೋಬೇಕು. ಹೀಗೆ ಸ್ವಲ್ಪ ಕರಿಬೇವು ಹಾಕಿದರೆ ಅದು ಸಹ ಇದರಲ್ಲೇ ಬೇಯುತ್ತೆ. ಆಮೇಲೆ ಹಾಕಿದರೆ ಹಸಿ ವಾಸನೆ ಹೋಗ್ರಲ್ಲ, ಹಾಗಾಗಿ ಹೀಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕೋತಿದ್ದೀನಿ. 1 ಟೊಮೊಟೊ ಸಾಕು, ಜಾಸ್ತಿ ಹುಳಿ ಬಂದರೆ ಚೆನ್ನಾಗಿರಲ್ಲ, ಹಾಗಾಗಿ 1 ಟೊಮೊಟೊ ಹಾಕೋತಿದ್ದೀನಿ. ಟೊಮೊಟೊ ಆಮೇಲೆಲ್ಲ ಫ್ರೈ ಆಗೋದು ಬೇಯಿಸಿ, ಟೊಮೊಟೊ ಇವೆಲ್ಲ ಸ್ಮೂತ್ ಹಾಕೋಗೋಸ್ಕರ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕೋತಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಸ್ವಲ್ಪ ಅರಿಶಿಣ, ಕಲರ್ ಸ್ವಲ್ಪ ಜಾಸ್ತಿ ಬರೋ ಹಾಗೆ ಹಾಕಿ. ಆಲೂಗಡ್ಡೆ ಕಲರ್ ಚೆನ್ನಾಗಿ ಸ್ವಲ್ಪ ಯೆಲ್ಲೋ ಕಲರ್ ಬಂದರೆ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿಯೇ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿಣ ಪುಡಿ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಬೇಗ ಬೇಯುತ್ತೆ. ಇದೀಗ ಬೆಂದಿದೆ. ಇದಕ್ಕೆ ಈಗಲೇ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ. ಲಾಸ್ಟಿಗೆ ಹಾಕಿದರೆ ಸ್ವಲ್ಪ ಹಸಿ ವಾಸನೆ ಹೋಗಿರಲಿದು, ಹಾಗಾಗಿ ಹೀಗೆ ಹಾಕೋತಿದ್ದೀನಿ. ಇದನ್ನು ಈಗಲೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದೆ. ಈಗ ಇದಕ್ಕೆ ತೊಗೊಂಡಿರೋ ಮ್ಯಾಗಿ ಮಸಾಲಾನ ಹಾಕೋತಿದ್ದೀನಿ. ಮ್ಯಾಗಿ ಮಸಾಲ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಪಲ್ಯ. ಮ್ಯಾಗಿ ಫೀಲ್ ಬರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ, ಹಾಗಾಗಿ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಬೆಂದಿದೆ. ಹೀಗಾಗಿ ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬೆಂದಿರೋ ಆಲೂಗಡ್ಡೆ. ಈಗ ಇದನ್ನು ಅದು ರೆಡಿಯಾಗಿರೋ ಪಲ್ಯಗೆ ಹಾಕೋತಿದ್ದೀನಿ. ಈಗ ಇದು ಬೆಂದಿರೋ ಆಲೂಗಡ್ಡೆನೆಲ್ಲ ಹಾಕಿ ಸ್ವಲ್ಪ ಇನ್ನೂ ಈರುಳ್ಳಿ ಟೊಮೆಟೊ ಜೊತೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಲೂಗಡ್ಡೆ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸೋದೇನು ಬೇಕಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಇದು ಗಟ್ಟಿ ಇದ್ದರೆ ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ, ಹಾಗಾಗಿ ನೀರು ಹಾಕೋತಿದ್ದೀನಿ. ನೀರು ಹಾಕಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಈಗ ಕುದೀಲಿ.
ಸ್ವಲ್ಪ ನೀರು ಕಡಿಮೆ ಆಗೋವರೆಗೂ ಕುದಿಸ್ಬೇಕು. ಈ ಥರ ಲಿಕ್ವಿಡ್ ಥರ ಗ್ರೇವಿ ರೆಡಿ ಆಗುತ್ತೆ. ಭಾಳ ಗಟ್ಟಿ ಇದ್ದರೆ ತಿನ್ನೋಕ್ಕೆ ಆಗೋದಿಲ್ಲ. ಈ ಥರ ಸ್ವಲ್ಪ ಇದ್ದರೆ ದೋಸೆಗೂ ಚೆನ್ನಾಗಿ ಅಂದ್ಕೊಂಡು ಚೆನ್ನಾಗಿ ಮಕ್ಕಳು ತಿಂತವೆ. ಹಾಗಾಗಿ ಈ ಥರ ಮಾಡಿದ್ದೀನಿ. ಈಗ ಇದು ಕುದೀತಾ ಇದೆ. ಇದಕ್ಕೆ ಹೀಗೆ ಉಪ್ಪು ಟೇಸ್ಟ್ ನೋಡಬೇಕು ಕರೆಕ್ಟಾಗಿದೆ ಇಲ್ಲ ಅಂತ. ಕಡಿಮೆ ಏನಾದರೂ ಆಗಿದ್ರೆ ಈಗ ಹಾಕೋಬೋದು. ಆಲೂಗಡ್ಡೆ ಸಹ ಎಲ್ಲ ಚೆನ್ನಾಗಿ ಬೆಂದಿದೆ. ಗ್ರೇವಿ ಆಲೂಗಡ್ಡೆ ಎಲ್ಲ ಮಿಕ್ಸ್ ಆಗಿದೆ. ಈಗ ಇಷ್ಟೇ, ಆಲೂಗಡ್ಡೆ ಪಲ್ಯ ಈಗ ರೆಡಿ ಆಯಿತು. ಈಗ ಕ್ಲೋಸ್ ಮಾಡಿ ಪಕ್ಕಕ್ಕಿಟ್ಟು ದೋಸೆ ಹಾಕ್ಕೊತೀನಿ. ದೋಸೆ ಹಿಟ್ಟು ನಿನ್ನೆನೆ ನೆನೆಸಿ ರುಬ್ಬಿ ನೈಟೆಲ್ಲ ನೆನೆಸಿದ್ದೆ. ಹಿಟ್ಟು ನಿನ್ನೆನೆ ರುಬ್ಕೊಂಡು ಓವರ್ ನೈಟ್ ನೆಂದಿದೆ. ಈಗ ಹಿಟ್ಟು ಎಷ್ಟು ಚೆನ್ನಾಗಿ ಉಪ್ಪು ಬಂದಿತ್ತು ಅಂದರೆ ಫುಲ್ ಅದು ಆಫ್ ಇದ್ದಿದ್ದು ಪಾತ್ರೆ ಫುಲ್ ಆಗಿತ್ತು, ಅಷ್ಟೊಂದು ಉಪ್ಪು ಬಂದಿತ್ತು. ಚೆನ್ನಾಗಿ ಉಪ್ಪು ಬಂದರೆ ದೋಸೆ ಹಗುರವಾಗಿ ಚೆನ್ನಾಗಿ ಬರ್ತವೆ. ಹಾಗಾಗಿ ಹಿಟ್ಟನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ತವ ಕಾಯಕ್ಕೆ ಇಟ್ಟಿದ್ದೆ. ಇದು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ದೋಸೆ ಹಾಕೋಕ್ಕೂ ಮುಂಚೆ ಒಂದು 5 ನಿಮಿಷ ಮುಂಚೆ ಉಪ್ಪು ಸೋಡಾ ಪುಡಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಭಾಳ ಸ್ವಲ್ಪ ಅಂದರೆ ಸ್ವಲ್ಪ ಸೋಡಾ ಪುಡಿ ಇಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಪಕ್ಕಕ್ಕೆ ಇಟ್ಕೋಬೇಕು. ಒಂದು 5 ನಿಮಿಷ ಮುಂಚೆ ದೋಸೆ ಹಾಕೋಕ್ಕೂ ಮುಂಚೆ ಕಲಸಿಟ್ಕೊಂಡಿದ್ದೆ. ಈಗ ತವ ಇಟ್ಟು ಹಂಚು ಕಾದಿಟ್ಟು ದೋಸೆ ಹಾಕೋತಿದ್ದೀನಿ. ದೋಸೆ ಅಂತೂ ಚೆನ್ನಾಗಿ ಬಂದಿದ್ದು, ಹಗುರವಾಗಿ ಭಾಳ ಟೇಸ್ಟ್ ಇದ್ವಿ. ದೋಸೆ ಹಾಕಿ ಅದ್ರ ಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಹಾಕೊಂಡು ಸ್ವಲ್ಪ ಬೆಂದಾದ್ಮೇಲೆ ಮಾಡಿ ಹಾಕೋತೀನಿ ದೋಸೆನ. ನನ್ನ ಮಗಳು ಸ್ಕೂಲ್ ಫಸ್ಟ್ ಡೇ ಇವತ್ತು, ಹಾಗಾಗಿ ಸ್ಕೂಲ್ಗೆಲ್ಲ ರೆಡಿ ಮಾಡ್ತಿದ್ದೆ. ಅವಳಿಗೆ ಬಾಕ್ಸ್ ಎಲ್ಲ ವಾಶ್ ಮಾಡಿ ರೆಡಿ ಇಟ್ಟಿದ್ದೆ. ಅವಳಿಗೂ ಬಾಕ್ಸ್ಗೆ ದೋಸೆ ಪಲ್ಯ ಸ್ವಲ್ಪ ಸ್ನ್ಯಾಕ್ಸ್ ಕಟ್ಟಬೇಕಾಗಿತ್ತು. ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅವಳು ಸಹ ಎಲ್ಲ ರೆಡಿಯಾಗಿ ನಿಂತಿದ್ಳು. ಈಗ ದೋಸೆ ಬೆಂದಿದೆ, ಟರ್ನ್ ಮಾಡಿ ಹಾಕ್ಕೊಂಡು ನೋಡಿ ದೋಸೆ ಎಷ್ಟು ಚೆನ್ನಾಗಿ ಎದ್ದಾಡ್ತಿದೆ. ಮತ್ತು ಕಲರು ಸಹ ಚೆನ್ನಾಗಿ ಬಂದಿತ್ತು. ದೋಸೆ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಅವಳಿಗೂ ಇದೆ ದೋಸೆ ಪಲ್ಯನ ತಿನ್ನಿಸಿ ಮತ್ತು ಅವಳ ಬಾಕ್ಸ್ಗೂ ದೋಸೆ ಪಲ್ಯನೇ ಹಾಕಿ ಕಳಿಸಿದೆ. ಫಸ್ಟ್ ಡೇ ಸ್ಕೂಲ್ ಅಲ್ವಾ, ಭಯ ಏನು ಕಟ್ಟೋದು ಏನಿಲ್ಲ ಅಂತ ಮತ್ತೆ ಇದೇ ಐಡಿಯಾ ಬಂದಿದ್ದು. ಹಾಗಾಗಿ ದೋಸೆ ಆಲೂಗಡ್ಡೆ ಪಲ್ಯನೇ ಫಸ್ಟ್ ಡೇ ಬಾಕ್ಸಿಗೆ ಮಾಡಿದ್ದೆ, ತಿನ್ನೋಕ್ಕೂ ಮಾಡಿದ್ದೆ. ಅವಳು ಇದನ್ನೇ ತಿಂದ್ಕೊಂಡು ಸ್ಕೂಲಿಗೆ ಹೋದಳು. ಹೀಗೆ ಎಲ್ಲ ದೋಸೆನೂ ಹಾಕ್ಕೊಂಡೆ. ದೋಸೆ ರೆಡಿ ಆಯಿತು. ಈಗ ಅವಳಿಗೆ ತಿನ್ನಿಸಿ ಸ್ಕೂಲಿಗೆ ಕಳಿಸ್ಬೇಕು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.